ಡಿಕೆ ಸರ್ಕಾರ ಬೇಕಿದ್ರೆ ವಿಧಾನಸೌಧವನ್ನೇ ಮಾರಿಬಿಡುತ್ತೆ. ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಪಾರ್ಕ್ನ 5% ಜಾಗದ ಮೇಲೆ ಸರ್ಕಾರ ಇದೀಗ ಕಣ್ಣನ್ನ ಇಟ್ಟಿದೆ. ಅದೇ ರೀತಿಯಾಗಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನೇ ಮಾರಿಬಿಡುತ್ತೆ ಡಿಕೆ ಸರ್ಕಾರ ಅಂತ ಕುಮಾರಸ್ವಾಮಿ ಕಿಡಿಯನ್ನ ಕಾರಿದ್ದಾರೆ. ಸ್ಫೋಟಕ ಆರೋಪ ನೋಡಿ ಎಚ್.ಡಿ. ಕುಮಾರಸ್ವಾಮಿ. ಪಾರ್ಕ್ನ 5% ಜಾಗದ ಮೇಲೆ ಸರ್ಕಾರ ಇದೀಗ ಕಣ್ಣಿಟ್ಟಿದೆ. ಅದನ್ನು ಬೇಕಾದವರಿಗೆ ಕೊಡಲು ಸರ್ಕಾರದ ತಯಾರಿಯಾಗಿದೆ. ಮನೆ ಮುಂದೆ ಕಾರ್ ನಿಲ್ಲಿಸಿದ್ರೆ 15ರಿಂದ 20 ಸಾವಿರ ಕಟ್ಟಬೇಕಂತೆ. ಎಲ್ಲಾದರೂ ಕೇಳಿದ್ದೀರಾ ಈ ಹಗಲು ದರೋಡೆಯನ್ನ ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ನಯ ವಿನಯ ತೋರಿಸ್ತಿದ್ದಾರೆ. ದಾಖಲೆ ಸಮೇತ ಜನರ ಮುಂದೆ ಇಡ್ತೇನೆ ಸರ್ಕಾರದ ಹಗರಣಗಳನ್ನ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಡಿಕೆ ಸರ್ಕಾರಕ್ಕೆ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ ದಳಪತಿ ಎಚ್.ಡಿ. ಕುಮಾರಸ್ವಾಮಿ. ಡಿಕೆ ಸರ್ಕಾರವನ್ನ ಉಗಿದು ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಒಂದ್ ಕಡೆ. ಯಾಕೆ ಅಂತ ಆದ್ರೆ ಈ ಪಾರ್ಕ್ನ 5% ಜಾಗದ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆಯಲ್ಲ, ಇದು ಅವರಿಗೆ ಬೇಕಾದವರಿಗೆ ಕೊಡೋದಕ್ಕೆ ಈ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರೂಲ್ಸ್ ಅನ್ನ ಏನು ಸರ್ಕಾರ ತೆಗೆದುಕೊಂಡು ಬಂದಿದೆಯಲ್ಲ, ಅದರಲ್ಲಿ ಮನೆಯ ಮುಂದೆ ಕಾರ್ ನಿಲ್ಲಿಸಿದ್ರೆ 15ರಿಂದ 20 ಸಾವಿರ ಕಟ್ಟಬೇಕಂತೆ. ಹಗಲ್ ದರೋಡೆ ಮಾಡ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ಎಲ್ಲರಿಗೆ ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ನಮ್ಮ ಯುವ ಘಟಕದ ವತಿಯಿಂದ ನೀವು ಮಾಡಿದ್ರೆ ಈ ರಾಜ್ಯವನ್ನು ಉಳಿಸ್ತೀರಿ. ಇಲ್ಲದೇ ಇದ್ರೆ ಈ ರಾಜ್ಯ ಸಂಪೂರ್ಣ ಮಾರಾಟ ಮಾಡಿ ಈ ರಾಜ್ಯದ ಸಂಪತ್ತಿನಿದೆ ದಿವಾಳಿ ಎಬ್ಬಿಸ್ತಕ್ಕಂಥದ್ದು ದೂರ ಇಲ್ಲ ಈ ಸರ್ಕಾರ. ಈಗಾಗಲೇ ಮೊನ್ನೆ ಒಂದು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ. ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಕ್ಗಳಿರ್ಬೋದು, ಆಟದ ಮೈದಾನಗಳಿರ್ಬೋದು, ಈ ಒಂದು ಜಾಗದಲ್ಲಿ ಕನಿಷ್ಠ 5% ಜಾಗ ಸರ್ಕಾರ ಈಗ ಮತ್ತೀಗ ಹೊಸದಾಗಿ ಅಕ್ವೈರ್ ಮಾಡ್ಕೊತಾರಂಥದ್ದನ್ನು ವಾಪಸ್ ತಗೊಂಡು ಪಬ್ಲಿಕ್ ಇದಕ್ಕೆ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆ ಭೂಮಿಗಳನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 5% ಈಗಾಗಲೇ ಉಸಿರಾಡೋಕ್ಕೆ ತೊಂದರೆ ಆಗ್ತಕ್ಕಂಥ ಕಾಂಕ್ರೀಟ್ ಜಂಗಲ್ ನೋಡ್ತಾ ಇದ್ದೇವೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂಥವ್ರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲವನ್ನ ಇವತ್ತೇನು ನಡೀತಾ ಇದೆ, ಇವತ್ತು ಅದ್ರ ಜೊತೆಗೆ ಮನೆ ಮುಂದೆ ನಿಮಗೆ ಕಾರ್ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥ ಶೆಡ್ ಇಲ್ಲದೆ ಇದ್ರೆ ನಿಮ್ಮ ಮನೆ ಮುಂದೆ ಕಾರ್ ನಿಲ್ಸಕ್ಕೆ ಹೋದ್ರೆ ಅದಕ್ಕೆ ವರ್ಷಕ್ಕೆ 25,000 ರೂಪಾಯಿ ಕಟ್ಟಬೇಕು ನೀವು. 15,000 25,000 ಎಲ್ಲಾದ್ರೂ ಕೇಳಿದ್ದೀರಾ ಇದನ್ನ? ಈ ರೀತಿಯ ಈ ಸರ್ಕಾರ ದಿವಾಳಿ ಎಬ್ಬಿಸಿ ಇವತ್ತು ಪ್ರತಿಯೊಂದಕ್ಕೂ ಜನರ ಜೋಬಿಗೆ ಕೈ ಹಾಕ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ನಾಡಿನ ಜನತೆ ಸಂಪತ್ತನ್ನ ಈ ಬೇನಾಮಿ ಹೆಸರು ನನ್ನ ಹೆಸರನ್ನ ಹೇಳ್ತಾರೆ. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತೇನೆ, ನನ್ನ ಒಂದು ಬೇನಾಮಿ ಒಂದು ಪ್ರಾಪರ್ಟಿ ಇದೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರೆ ನನ್ನ ಒಂದು ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಿರ್ವಹಿತವನ್ನು ಬಿಡೋದಿಲ್ಲ. ನನಗೆ ರಾಜಕೀಯ ಅವಶ್ಯಕತೆ ಇಲ್ಲ. ನಾನು ಆ ರೀತಿ ಬಂದವನಲ್ಲ. ಚಾಲೆಂಜ್, ನಾನು ಸವಾಲನ್ನು ಸ್ವೀಕಾರ ಮಾಡ್ತೀನಿ.